ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಇವತ್ತು ಹೆಲ್ದಿ ಆದ ಒಂದು ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ ಕೂಡ ಹೇಳ್ಬೋದು. ಮಂಗಳೂರಿನ ಸಾಂಪ್ರದಾಯಿಕವಾದಂತಹ ಸೌತೆಕಾಯಿ ಮಂಡಸ್ ಹೇಗೆ ಮಾಡೋದಂತ ರೆಸಿಪಿನ ಶೇರ್ ಮಾಡ್ತೇನೆ. ಈ ಸೌತೆಕಾಯಿ ಮಂಡಸ್ ಕುಕುಂಬರ್ ರೈಸ್ ಕೇಕ್ ಮಾಡಲಿಕ್ಕೆ 3/4 ಕಪ್ನಷ್ಟು ಕುಚಲಕ್ಕಿ ಬ್ರೌನ್ ರೈಸ್ ಹಾಗೆ 1/4 ಕಪ್ನಷ್ಟು ಇಡ್ಲಿ ರೈಸನ್ನು ತೊಗೊಂಡಿದ್ದೇನೆ. ಅದನ್ನು 6 ಗಂಟೆ ನೆನೆಸಬೇಕು. ಹಾಗೆ ಒಂದು ಮುಳ್ಳು ಸೌತೆ ತೊಗೊಂಡಿದ್ದೇನೆ. ಈ ಮುಳ್ಳು ಸೌತೆ ಏನಿದೆ 3/4 ಭಾಗ ನಾನು ಬಳಸ್ತೇನೆ. ಈ ಅಕ್ಕಿ ನೆನೆಸಿದ್ದು 6 ಗಂಟೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, 4 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಮುಳ್ಳು ಸೌತೆ ಏನಿದೆ ಇದರದ್ದು ಸಿಪ್ಪೆ ನಾನು ತೆಗೀತಾ ಇಲ್ಲ, ಅದು ಕಲರ್ ಮತ್ತು ಒಳ್ಳೆ ಘಮ ಕೊಡುತ್ತೆ. ಇದು ಮಧ್ಯಭಾಗದಲ್ಲಿ ಬೀಜ ಏನಿದೆ, ಆ ನಾರು ಏನಿದೆ ಅದನ್ನು ತೆಗಿಬೇಕಾಗುತ್ತೆ. ಕೆಲವೊಮ್ಮೆ ಅದು ಕಹಿ ಇರುತ್ತೆ ಅಥವಾ ಹುಳಿ ಇರುತ್ತೆ. ಇವಾಗ ನಿಮಗೆ ಸಿಪ್ಪೆ ತೆಗಿಬೇಕಂದ್ರೆ ತೆಗಿಬೋದು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಈ ಮಿಕ್ಸಿ ಫುಲ್ಲಾಗಿದೆ. ಇವಾಗ ಇದಕ್ಕೆ 2 ಏಲಕ್ಕಿ ಸೇರಿಸ್ಕೊಂಡಿದ್ದೇನೆ. ಅರ್ಧ ತೆಂಗಿನಕಾಯಿ ತುರಿ ಬೇಕು, ಇದು ನಂತರ ಸೇರಿಸ್ಕೊಳ್ತೇನೆ. ಇಲ್ಲಿ 3/4 ಭಾಗ ಸೌತೆಕಾಯಿ ಮಾತ್ರ ಬಳಸಿದ್ದೇನೆ. ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರುವುದರಿಂದ ನೀರು ಸೇರಿಸದೆ ಇದನ್ನು ರುಬ್ಕೊಳ್ಬೇಕು. ನೋಡಿ, ಈಗ ಅರ್ಧನ ರುಬ್ಬಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅರ್ಧ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಇವಾಗ ಸೇರಿಸ್ಕೊಳ್ತೇನೆ. ಹಾಗೆ ಸ್ವಲ್ಪ ಉಪ್ಪು ನೋಡಿಕೊಂಡು, ಉಪ್ಪು ಬೇಕಾದರೆ ಸೇರಿಸ್ಕೊಳ್ಬೋದು. ಬೆಲ್ಲದಲ್ಲಿ ಉಪ್ಪಿರುತ್ತೆ, ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೇನೆ, ನೀರು ಸೇರಿಸಲಿಲ್ಲ ಎಲ್ಲಿಯೂ. ಇವಾಗ ಈ ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರ್ತಾ ಇದ್ದೇನೆ. ಬಾಳೆ ಎಲೆ ಮೇಲೆ ಹಾಕಿದರೆ ಇನ್ನೂ ಒಳ್ಳೆಯದು. ಇವಾಗ ಇದನ್ನು ಇದರ ಮೇಲೆ ಹರಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಇದರದ್ದು ಸೌತೆಕಾಯಿ ಇಡ್ಲಿ ಕೂಡ ಮಾಡ್ಬೋದು. ಇಡ್ಲಿದ್ದು ತಟ್ಟೆ ಏನಿದೆ ಅದರಲ್ಲಿ ಇದನ್ನು ಹಿಟ್ಟನ್ನು ಹಾಕ್ಕೊಂಡು ಕುಕುಂಬರ್ ಇಡ್ಲೀಸ್ ಕೂಡ ಮಾಡ್ಬೋದು. ಈ ರೀತಿ ಸೆಟ್ ಆಯಿತು. ಇದನ್ನು ಇವಾಗ ಸ್ಟೀಮರ್ ಇದ್ದು ನೀರೇನಿದೆ ಕುದಿ ಬರಲಿಕ್ಕೆ ಬಿಡ್ತೇನೆ. ನಂತರ ಕುದಿ ಬಂದ ನಂತರ ಈ ತಟ್ಟೆಯನ್ನು ಇದರ ಮೇಲೆ ಇಡಬೇಕು. ಹಾಗೆ 30ರಿಂದ 40 ನಿಮಿಷದ ತನಕ ಇದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ನಾವು ಕುಚಲಕ್ಕಿ ಬ್ರೌನ್ ರೈಸ್ ಬಳಸಿರುವುದರಿಂದ ಟೈಮ್ ಹಿಡಿಯುತ್ತೆ. ನಾವು ಇಡ್ಲಿ ರೈಸನ್ನು ಮಾತ್ರ ಬಳಸೋದಿಲ್ಲ, ಯಾಕಂತ ಹೇಳಿದರೆ ಅದು ಗಟ್ಟಿಯಾಗುತ್ತೆ. ಇಡ್ಲಿ ರೈಸ್ ಬಳಸಿದರೆ, ಖಾಲಿ ಬ್ರೌನ್ ರೈಸ್ ಬಳಸಿದರೆ ಮೆದು ಆಗುತ್ತೆ. ಎರಡೂ ಕರೆಕ್ಟ್ ಹದದಲ್ಲಿ ಇರಬೇಕು. ಇವಾಗ ಇದು ಚೆಕ್ ಮಾಡಿದೆ, ಚಾಕುವಿಗೆ ಅಂಟ್ಕೊಳ್ಳಿಲ್ಲ ಅಂದರೆ ಇದು ರೆಡಿಯಾಗಿದೆ. ಸ್ವಲ್ಪ ಬೇಸ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಒಂದೇ ಕಡೆ ವಾಲಿದೆ ಇದು. ಇವಾಗ ಬೇಕಾದ ಆಕಾರಕ್ಕೆ ಇದನ್ನು ಮಾಡ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈ ರೀತಿ ಕುಚಲಕ್ಕಿ ಅದರ ಜೊತೆ ಸ್ವಲ್ಪ ಇಡ್ಲಿ ರೈಸ್ ಬಳಸೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಗಟ್ಟಿನೂ ಮೆದುನೂ ಏನೂ ಆಗಲ್ಲ, ಕರೆಕ್ಟಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಕರೆಕ್ಟ್ ಬೆಂದಿದೆ ಇದು. ನೋಡಿ, ಕಟ್ ಮಾಡಲಿಕ್ಕೆ ಹೀಗೆ ಬರುತ್ತೆ. ತುಂಬಾ ರುಚಿಯಾಗಿತ್ತು. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.